ನಮಸ್ಕಾರ. सब है समान, सब है समान, सब में एक प्राण, सब में एक प्राण, त्यज के अभिमान, त्यज के अभिमान, हरि गान गाओ, हरि गान गाओ, हरि नाम प्यारा, हरि नाम प्यारा, सबका सहारा, सबका सहारा, हरि नाम जप के, हरि नाम जप के, सुख शांति पाओ, सुख शांति पाओ, सब है समान, सब में एक प्राण, त्यज के अभिमान, हरि गान गाओ, हरि नाम प्यारा, सबका सहारा, हरि नाम जप के, सुख शांति पाओ, हरि नाम जप के, सुख शांति पाओ, हरि नाम जप के, सुख शांति पाओ, हरि नाम जप के, सुख शांति पाओ। ಎಲ್ಲರಿಗೂ ನಮಸ್ಕಾರಗಳು. ಓಂ ಓಂ ಪಿತೃದೇವೋ ಭವ, ಓಂ ಗುರು ಆಚಾರ್ಯ ಅಮರ ದೇವೋ ಭವ. ನಮ್ಮೆಲ್ಲರ ಪರವಾಗಿ ಸಪ್ತರ್ಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಅತ್ರಿ ಮಹರ್ಷಿಗಳಿಗೂ ನಮಸ್ಕಾರಗಳು. ಶ್ರೀ ಗಣೇಶಾಯ ನಮಃ. ನಮ್ಮೆಲ್ಲರ ಪರವಾಗಿ ಸತೀಶ್ ಅಣ್ಣನವರಿಗೂ ನಮಸ್ಕಾರಗಳು. ಅಣ್ಣ, ವೆಲ್ಕಮ್ ಟು. ನಮಸ್ಕಾರ ಪವಿತ್ರ. ನಮಸ್ಕಾರ ಅಣ್ಣ. ಮೇಲ್ಸ್ ಪ್ರಶ್ನೆಯನ್ನು ಕೇಳುವವರು ವಿಡಿಯೋದಲ್ಲಿ ಕೇಳಬಹುದು. ಒಂದು, ಹ್ಯಾಂಡ್ ರೇಸ್ ಆಪ್ಷನ್ ಅನ್ನು ದಯವಿಟ್ಟು ಯೂಸ್ ಮಾಡಿ. ಎರಡನೇದಾಗಿ, ನೀವು ವಿಡಿಯೋದಲ್ಲಿ ವಿಡಿಯೋ ಬಂದ್ಬಿಟ್ಟು ನೀವು ಕೈ ಎತ್ತಿದ್ರು ಪ್ರಶ್ನೆಯನ್ನು ಕೇಳಬಹುದು. ಹಾಗೆ ಚಾಟ್ ಅಲ್ಲಿ ಕೂಡ ಬರೆದು ಪ್ರಶ್ನೆಯನ್ನು ಕೇಳಬಹುದು. ಧನ್ಯವಾದಗಳು. ವರುಣನ ಅನ್ಮ್ಯೂಟ್ ಮಾಡಿ. ವರುಣನ ಮಾತಾಡಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್, ಇದು ಮೂಲಾಧಾರ ಚಕ್ರದಲ್ಲಿ ಬ್ರಹ್ಮ ಗ್ರಂಥಿ ಅನ್ನೋದು ಏನಾದ್ರೂ ಇದಾ ಸರ್? ಏನಿದೆ? ಮೂಲಾಧಾರ ಚಕ್ರದಲ್ಲಿ ಅದೇನೋ ಬರುತ್ತಲ್ಲ, ರುದ್ರ ಗ್ರಂಥಿ, ವಿಷ್ಣು ಗ್ರಂಥಿ, ಬ್ರಹ್ಮ ಗ್ರಂಥಿ. ಮೂಲಾಧಾರ ಚಕ್ರದಲ್ಲಿ ಬ್ರಹ್ಮ ಗ್ರಂಥಿ ಅನ್ನೋದು ಏನಾದ್ರೂ ಇದಾ ಸರ್?
ಗುರು ಅಮರ ಅವರು ಏನು ಹೇಳಲಿಲ್ಲ. ನಮ್ಗೆ ಹ್ಮ್ ದೀಕ್ಷೆ ಕೊಡುವಾಗ he only said how to sit and ಧ್ಯಾನ on ಮೂಲಾಧಾರ ಚಕ್ರ. That's all. ಓ ಓ All ಥ್ಯಾಂಕ್ these ಯು ಸರ್. things are not necessary for you. ಓಕೆ. You are acquiring lot of knowledge which ಹ್ಮ್ will be a hurdle to you in your spiritual sadhana. Already I've told you, Guru Amara has said, unlearn what ಹ್ಮ್ you have learned. Stop learning more knowledge by reading books, seeing ಹ್ಮ್ TV or YouTube and all those things. Just what is given by the rishis, that is enough ಹ್ಮ್ for you in this birth. You just ಓಕೆ. follow it with faith and belief. You will get through, or else you will be stuck in the whirlpool of the ocean and you will be dragged into that. ಓಕೆ ಸರ್. ಥ್ಯಾಂಕ್ ಯು ಸರ್. ಈಗ ನಾವು ಗ್ಯಾಲರಿ ಮೋಡಲ್ಲಿ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ವಿಡಿಯೋದಲ್ಲಿ ಕೈ ಎತ್ತಿ, ಇಲ್ದಿದ್ರೆ ಹ್ಯಾಂಡ್ ರೈಸ್ ಆದ್ರೂ ಯೂಸ್ ಮಾಡಿ. ಅಣ್ಣ, ಒಂದು ಸ್ಮಾಲ್ ರಿಮೈಂಡರ್ ಅಣ್ಣ. ನೀವು ಈ ಸಲ ಗ್ರೂಪ್ ಅಲ್ಲಿ ಒಂದು ಪ್ರಾಬ್ಲಮ್ ಆಗಿತ್ತಲ್ಲ, ಅದ್ರ ಬಗ್ಗೆ ಮಾತಾಡ್ಬೇಕಂತ ಹೇಳಿದ್ರಿ. ಅದನ್ನ ಸ್ಮಾಲ್ ರಿಮೈಂಡರ್ ಅಣ್ಣ. ಸಿ ಗುರು ಅಮರ ಅವರು ಸ್ಪಷ್ಟವಾಗಿ ಎಂಫಟಿಕ್ ಹೇಳಿದ್ದಾರೆ, ದುಡ್ಡು ಬಂದ್ಬಿಟ್ಟು ಮನುಷ್ಯ ಕ್ರಿಯೇಟ್ ಮಾಡಿರೋದು, ಮನುಷ್ಯನಿಂದ ಬಂದಿರೋದು, ಅದು ಪರಬ್ರಹ್ಮ ಕ್ರಿಯೇಟ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಅದನ್ನ ಆದಷ್ಟು ಅವರು ಅದಕ್ಕೆ ಮುಖ್ಯಸ್ಥ ಕೊಡ್ತಾ ಇಲ್ಲ, ಅದನ್ನ ಅವರು ಇಟ್ಕೊಳ್ತಾ ಇರಲಿಲ್ಲ. ಓನ್ಲಿ ಅವಶ್ಯ ಇರುವಾಗ ಅವರು ಅದನ್ನ ಇಟ್ಕೊಳ್ತಾ ಇದ್ರು, ವೆನ್ ಎವರ್ ಇಟ್ ವಾಸ್ ನೆಸೆಸರಿ. ಸೊ ದುಡ್ಡು ಬಂದ್ಬಿಟ್ಟು ಇಟ್ ಈಸ್ ಅ ವೆರಿ ಡೇಂಜರಸ್ ಕಮೋಡಿಟಿ ವಿಚ್ ವಿಲ್ ಚೇಂಜ್ ಒನ್ಸ್ ಮೈಂಡ್ ಇನ್ ಡಿಫ್ರೆಂಟ್ ವೇಸ್. ಅದರಿಂದ ಸಾಕಷ್ಟು ತಾಪತ್ರಗಳು ಬರ್ತಿದೆ. ದಯವಿಟ್ಟು ಮೈ ಹಂಬಲ್ ರಿಕ್ವೆಸ್ಟ್ ಟು ಎವ್ರಿ ಒನ್ ಇಸ್, ಡೋಂಟ್ ಗೆಟ್ ಇನ್ ಟು ಎನಿ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆರ್ ಫೈನಾನ್ಷಿಯಲ್ ಡೀಲ್ಸ್. ಯಾರಾದ್ ಬಂದು ಸಹಾಯ ಕೇಳಿದ್ರೆ ಇಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ಬಿಡಿ, ಶ್ರೀ ಕೃಷ್ಣ ಅರ್ಪಣಮಸ್ತು ಅಂತ ಕೊಟ್ಟು ನಿಷ್ಠೂರ ಮಾಡ್ಕೋಬೇಡಿ. ಅವ್ರು ತಗೊಳ್ಳುವಾಗ ನಗನಗ್ತಾ ತಗೊಳ್ತಾರೆ. ನೀವು ಯಾವಾಗ ಹೋಗಿ ಕೇಳ್ತಿರೋ ವಾಪಸ್ ಕೊಡಿ ಅಂತ, ಆವಾಗ ಅವ್ರ ಮನಸ್ಸು ಚೇಂಜ್ ಆಗಿರ್ತದೆ, ಬುದ್ಧಿ ಚೇಂಜ್ ಆಗಿರ್ತದೆ. ದೆನ್ ಟ್ರಬಲ್ ಸ್ಟಾರ್ಟ್ಸ್. ಅವ್ರು ಕೊಡಲ್ಲ, ನಿಮ್ಮನ್ನ ಸತಾಯಿಸ್ತಾರೆ, ಅವ್ರು ಸಿಕ್ಕಲ್ಲ, ನಾನಾ ವಿಧವಾಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತದೆ. ಅದು ನಿಮ್ಮ ಹೆಲ್ತ್ಗೆ ಬಾಧೆ ಪಡ್ತದೆ. ಯು ವಿಲ್ ಗೆಟ್ ಅನ್ನೆಸೆಸರಿ BP, ಶುಗರ್ ಅಂಡ್ ಆಲ್ ಅದರ್ ಇಲ್ ಹೆಲ್ತ್ ಪ್ರಾಬ್ಲಮ್ಸ್. ಇದೆಲ್ಲ ಬೇಕಾಗಿಲ್ಲ. ಏನಾಗಿದೆ ಇನ್ನೊಂದು ಹೇಳ್ತೀನಿ, ಗುರು ಅಮರ ಅವರು ಋಷಿಗಳು ಯಾರು ಈ ತರ ಒಂದು ಆಸ್ಟ್ರಲ್ ಆಗ್ಲಿ ಯಾವ ತರ ಸೂಚನೆ ಕೊಡಲ್ಲ. ಹೋಗ್ಬಿಟ್ಟು ದುಡ್ಡು ಕೇಳೋದು, ದುಡ್ಡು ಕೊಡೋದು ಅರ್ಥ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಯಾರಾದ್ ಬಂದು ಈ ತರ ಕೇಳಿದ್ರೇನು ನೀವೇನ್ ಮಾಡ್ಬೇಕು, ನೀವು ನನಗೆ ಕಾಲ್ ಮಾಡಿ ಕೇಳ್ಬೇಕು, ಈ ತರ ಬಂದಿದ್ದಾರೆ, ಈ ತರ ಕೇಳ್ತಾರೆ, ಗೈಡ್ ಮಾಡಿ ಅಂತ. ಅದನ್ನ ಬಿಟ್ಬಿಟ್ಟು ಕೊಟ್ಬಿಟ್ ಮೇಲೆ ಅವ್ರು ಸಿಕ್ಕಲ್ಲ ಅಂತ ಮೇಲೆ ನೀವು ನನ್ಗೆ ಫೋನ್ ಮಾಡ್ತೀರಾ, ಏನ್ ಮಾಡಕ್ ಆಗ್ತದೆ ಹೇಳಿ ಅವ್ರಿಗೆ? ಯು ಕಾಂಟ್ ಡೂ ಎನಿಥಿಂಗ್. ಧನ್ಯವಾದಗಳು ಅಣ್ಣ. ಅಣ್ಣ, ಒಂದು ಪ್ರಶ್ನೆ ಬಂದಿದೆ. ಸರ್, ಪ್ಲೀಸ್ ಟೆಲ್ ಅಬೌಟ್ ಡಿಫರೆನ್ಸ್ ಬಿಟ್ವೀನ್ ಲೋಕಾಸ್ ಲೈಕ್ ಕುಬೇರ ಲೋಕ ಅಂಡ್ ಪರಬ್ರಹ್ಮ ಲೋಕ. ಅಮ್ಮ, ಅವ್ರನ್ನ ದಯವಿಟ್ಟು ನಮ್ಮ ವೆಬ್ಸೈಟ್ ಹೋಗ್ಬಿಟ್ಟು ಬ್ರಹ್ಮಾಂಡವನ್ನು ನೋಡಿ ಅಂತ ಹೇಳಿ, ಅದ್ನಲ್ಲಿ ಇನ್ ಡೀಟೇಲ್ ವಿ ಹ್ಯಾವ್ ಸೆಡ್ ಅಬೌಟ್ ದ ಲೋಕಸ್. ಧನ್ಯವಾದಗಳು ಅಣ್ಣ. ಈಗ ಗ್ಯಾಲರಿ ಮೋಡಲ್ಲಿ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ದಯವಿಟ್ಟು ಕೈ ಎತ್ತಿ, ಇಲ್ಲ ಹ್ಯಾಂಡ್ ರೇಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ಬಳಕೆ ಮಾಡಿ. ಧನ್ಯವಾದಗಳು ಅಣ್ಣ. ಒಂದು ಪ್ರಶ್ನೆ ಬಂದಿದೆ. ಇಲ್ಲ, ಅದೊಂದು ಎಕ್ಸ್ಪೀರಿಯನ್ಸ್ ಅನ್ಸುತ್ತೆ. ಅಣ್ಣ, ರೀಸೆಂಟ್ಲಿ ಐ ಹ್ಯಾಡ್ ಎ ಡ್ರೀಮ್ ವೇರ್ ಇನ್ ಐ ಸಾ ಎಲಿಫೆಂಟ್ ಅಂಡ್ ಬೇಬಿ ಎಲಿಫೆಂಟ್ಸ್. ಇದ್ರ ಅರ್ಥ ಏನು ಅಂತ ಅವ್ರು ಕೇಳಿದ್ದಾರೆ. ಇದರ ಅರ್ಥ ಬಂದು ಇಟ್ ಈಸ್ ಬ್ಲೆಸ್ಸಿಂಗ್ಸ್ ಆಫ್ ಶ್ರೀ ಗಣೇಶ. ಧನ್ಯವಾದಗಳು ಅಣ್ಣ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೈ ಎತ್ತಿ. ಅಣ್ಣ, ಮಂತ್ಲಿ ಇರುವಾಗ
ಪ್ರಸಾದವನ್ನು ಸ್ವೀಕಾರ ಮಾಡಬಹುದಾ ಮತ್ತೆ ದೇವ್ರದ್ದು ಕುಂಕುಮವನ್ನ ಇಟ್ಕೋಬಹುದಾ ಅಂತ ಒಂದು ಅಕ್ಕ ಕೇಳಿದ್ದಾರೆ. ಆದಷ್ಟು ಅವಾಯ್ಡ್ ಮಾಡಿ, 3 ದಿವಸ ಅವಾಯ್ಡ್ ಮಾಡಿ, 4ನೇ ದಿವಸ ಶ್ರೀ ಕೃಷ್ಣ ಅರ್ಪಣಮಸ್ತು ಅಂತ ತಲೆಗೆ ಸ್ನಾನ ಮಾಡಿ ಇಟ್ಕೊಳ್ಳಿ, ಪ್ರಸಾದ ಸೇವೆ ಮಾಡಿ. ಪ್ರಸಾದ ಎಲ್ಲೂ ಹೋಗಲ್ಲ, ಕುಂಕುಮ ಎಲ್ಲೂ ಹೋಗಲ್ಲ, ಅದು ಇದ್ದೇ ಇರ್ತದೆ ಅದು. ಧನ್ಯವಾದಗಳನ್ನು. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೈ ಎತ್ತಿ ಪ್ರಶ್ನೆಯನ್ನು ಕೇಳಿ. ಅಣ್ಣ, ಕೊನೆ ವಾರದಲ್ಲಿ ಒಂದು ಪ್ರಶ್ನೆ ಉಳಿದಿತ್ತು. ಒಬ್ರು ಅಣ್ಣ ಕೇಳಿದ್ರು, ಅಣ್ಣ, ಟಿಲ್ ಟುಡೇ ಫ್ರಮ್ ಚೈಲ್ಡ್ಹುಡ್ all work or my prayers regarding material things are not complete. Only pain. I do not know why. But I'm always in the bad. It is because of your own karma accumulated during the past births. The effect of it is now you are facing it. ಧನ್ಯವಾದಗಳು ಅಣ್ಣ. ಅಣ್ಣ, ಒಂದು ಪ್ರಶ್ನೆ ಬಂದಿದೆ, ಕೇಳೋಣ. ಕೇಳಿಮ್ಮ. What is the significance of brahmacharya while following Saptarishi Marga? Please let us know. There is no significance in following brahmacharya, in following Saptarishi Marga. Saptarishi Marga can be followed by anyone. A grihastha, a brahmacharya, anyone can follow it. There is no sort of any restrictions told by the rishis. ಯಾರು ಬೇಕಾದ್ರೆ ಇದನ್ನ ಈ ಮಾರ್ಗವನ್ನು ಆಚರಿಸಬಹುದು. ಗುರು ಅಮರರಿಂದ ದೀಕ್ಷೆ ತಗೊಂಡು ಏನು ತೊಂದರೆ ಇಲ್ಲ, ನಾರ್ಮಲ್ ಲೈಫ್ ಲೀಡ್ ಮಾಡಬಹುದು. ಆಫ್ಟರ್ ಮ್ಯಾರೇಜ್ ಆಲ್ಸೋ people have got a wrong notion and they have construed into a wrong thing that once you get into Brahma, say Saptarishi Marga, you are restricted to brahmacharya and all those things. Nothing of that sort. You can live with your family as normal you were doing before taking Saptarishi Marga, and after taking Saptarishi Marga also you can live in the family as before. ಶಂಕರಪ್ಪಣ್ಣ. ನಮಸ್ಕಾರ ಅಣ್ಣ. ನಮಸ್ಕಾರ ಶಂಕರಪ್ಪ. ಈ ಸಪ್ತಋಷಿ ಮಾರ್ಗದ ಒಂದು ನೀವು ತಾವೇನ್ ತರಬೇತಿ ನಮ್ಗೆ ಹೇಳ್ತಾ ಇದ್ರಿ, ಮಾರ್ಗದರ್ಶನ ನೀಡ್ತಾ ಇದ್ದೀರಿ. ಅದರಿಂದ ನನಗಾಗಿರೋ ಆನಂದ ಸಂತೋಷ ನನ್ನ ಜೀವನದಲ್ಲಿ ಎಂದೂ ಆಗಿದ್ದಿಲ್ಲ. ಈ ಪ್ರತಿದಿನ ಒಂದೊಂದು ಅನುಭವಗಳು, ಒಂದೊಂದು ಆನಂದ ಆಗ್ತಾ ಇದೆ. ನನ್ನ ಆನಂದಕ್ಕೆ ಮತ್ತು ಸಂತೋಷಕ್ಕೆ, ನಮ್ಮ ಕುಟುಂಬದ ಸಂತೋಷಕ್ಕೆ ಕೊನೆಯೇ ಇಲ್ಲ. ಕೃಪೆಯಿಂದ 27ನೇ ತಾರೀಕು ನಾನು ಬೆಂಗಳೂರಿಂದ ತಮ್ಮ ಶ್ರೀರಕ್ಷೆ, ಗುರುವಿನ ಶ್ರೀರಕ್ಷೆ ನಿಮ್ಮ ಹೊರವಾಗ ಕೃಷ್ಣಾರ್ಪಣಮಸ್ತು ಅಂತ ಹೇಳ್ಬಿಟ್ಟು ಗುರುಮರಿಗೆ ಒಂದು ಅನುಭವ ಎಲ್ಲ ಆಗ್ಬೇಕು, ಪರಿಪೂರ್ಣ ಆಕೆದು ಆಶೀರ್ವಾದ ನಮ್ಗೆ ಅನುಗ್ರಹ ಮಾಡಿ ಅಂತ ಬೇಡ್ಕೊಂಡು ಹೋಗಿ, ಅಷ್ಟೇ, ಬೇರೆ ಏನಿಲ್ಲ. ಮಾಡ್ತೇನೋ ಒಪ್ ಮಾಡ್ತೇನೋ ನಿಂಪಾದ ಅಂತ ಪ್ರತಿಯೊಂದು ವಿಷಯಕ್ಕೂ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಪ್ರಾರಂಭ ಮಾಡ್ತಾ ಇದ್ದೀನಿ. ಕೊನೆನೂ ಅದೇ ನನಗೆ ಭಯಂಕರ. ಕೆಲವ್ರು ಏನ್ ಮಾಡ್ತಾರೆ ಕೃಷ್ಣ ಅರ್ಪಣಮಸ್ತು ಅಂತಾರೆ. ಆತರ ಹೇಳ್ಬಾರ್ದು, ಶ್ರೀ ಕೃಷ್ಣ ಅರ್ಪಣಮಸ್ತು ಅಂತ ಹೇಳ್ಬೇಕು. ಯಾಕಂದ್ರೆ ಶ್ರೀ ಬಂದು ಮಹಾಲಕ್ಷ್ಮಿ ತಾಯಿ, ಲಕ್ಷ್ಮಿ, ಕೃಷ್ಣ ಬಂದು ಕೃಷ್ಣ, ಇಬ್ರು ಇರ್ಬೇಕು. ನೀವು ನೋಡಿ ಎಲ್ಲೇ ಹೋದ್ರೇನು ಪಾರ್ವತಿ ಪರಮೇಶ್ವರ ಅಂತಾರೆ, ರುಕ್ಮಿಣಿ ಇದು ಆತರ ಫಸ್ಟ್ ಲೇಡೀಸ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ರುಕ್ಮಿಣಿ ಕೃಷ್ಣ ಕಲ್ಯಾಣ ಅಂತಾರೆ, ಶಿವ ಪಾರ್ವತಿ ಲಕ್ಷ್ಮೀನಾರಾಯಣ ಆತರ ಫಸ್ಟ್ ಆ ತಾಯಿ ಬರ್ತಿದೆಲ್ಲ. ಸೊ ಶ್ರೀ ಅನ್ನೋದು ಮುಖ್ಯ. ಆ ತಾಯಿನ ಬೇಡ್ಕೊಳ್ಳಿ, ಆ ತಾಯಿನ ಬೇಡ್ಕೊಂಡು ಹೋಗಿ, ಕೃಷ್ಣ ಎಲ್ಲ ಅನುಗ್ರಹ ಮಾಡ್ತಾನೆ ನಿಮ್ಗೆ. ಶ್ರೀ ಕೃಷ್ಣ ಅರ್ಪಣಮಸ್ತು. ವರುಣನ ಮಾತಾಡಿ. ಸರ್,
I want to like badly meet the Saptarishis and even Markandeya Rishi and Vishwamitra. Will they meet me when the time is right? First of all, you stop what I have said earlier, asking Yeah. questions, Hmm. reading books, seeing YouTubes Okay. and TVs and all those things. Okay. Concentrate only on Guru Amara with faith and Hmm. belief, unconditionally surrender to him and follow whatever the rishis are given instructions. At proper Okay. time, they will connect you and contact you. Okay, sir. Thank you, sir. Hmm. ಅಣ್ಣ ಒಂದು ಪ್ರಶ್ನೆ ಬಂದಿದೆ ಅಣ್ಣ. ವಿತೌಟ್ ಮೈ ನಾಲೆಡ್ಜ್ ಸಮ್ ಮಂತ್ರ ವೀರ ಬ್ರಹ್ಮೇಂದ್ರ ಸ್ವಾಮಿ ಮಂತ್ರ ಅಂಡ್ ಅಮರ ಅಮರ ವಿಲ್ ಬಿ ಗೋಯಿಂಗ್ ಆನ್ ಇನ್ ಮೈ ಮೈಂಡ್ ಇನ್ ಪೀರಿಯಡ್ ಆಲ್ಸೋ ಇಟ್ ಹ್ಯಾಪನ್ಸ್. ಇನ್ ಪೀರಿಯಡ್ ಆಲ್ಸೋ ದಿಸ್ ಹ್ಯಾಪನ್ಸ್. ಪ್ಲೀಸ್ ಟೆಲ್ ಕೆನ್ ಐ ಡೂ ಇಟ್ ಆರ್ ನೀಡ್ ಟು ಅವಾಯ್ಡ್ ಡ್ಯೂರಿಂಗ್ ಮೈ ಮಂತ್ಲಿ ಅಂತ ಕೇಳಿದ್ದಾರೆ. See, if a Bija mantra is involved, please avoid it. You can recite Amara Amara or Rama Rama. There is no restrictions for this Taraka mantra. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ ಅಣ್ಣ, ಪ್ಲೀಸ್ ಟೆಲ್ ಮಿ ವೈ ದೇರ್ ಇಸ್ ಸೋ ಮಚ್ ಸಿಮಿಲಾರಿಟಿ ಬಿಟ್ವೀನ್ ಸೋಮೇಶ್ವರ ಟೆಂಪಲ್ ಇನ್ ಅಲ್ಸೂರ್ ಅಂಡ್ ಸೋಮೇಶ್ವರ ಟೆಂಪಲ್ ಇನ್ ಕೋಲಾರ. See, all these temples are built by the rishis. So that is why the similarity is there, and they are built on the Agama Shastra. Hence, the similarity is there. ಓಕೆ, ಧನ್ಯವಾದಗಳು ಅಣ್ಣ. ಶಂಕರಪ್ಪ ಅಣ್ಣ ಮಾತಾಡಿ. ನಮಸ್ಕಾರ ಅಣ್ಣ. ನನ್ನ ಆನಂದಕ್ಕೆ ಮೂಲ ಪ್ರಶ್ನೆನೇ ಮರ್ತು ಬಿಟ್ಟೆ. ಇವತ್ತು ವಿಷಯ ತಮ್ಮ ಜೊತೆಗೆ ಒಂದು ಹಂಚ್ಕೋಬೇಕಾಗಿತ್ತು. ಹೇಳಿ. ಇಲ್ಲಿ ನಮ್ಮ ಕೊಪ್ಪಳದಿಂದ 7 ಕಿಲೋಮೀಟರ್ ದೂರದಲ್ಲೇ ಒಂದು ಚಿಕ್ಕ ಸಿಂಧುಗಿ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲೇ ನನ್ನ ಆತ್ಮೀಯರು, ನನ್ನ ಕ್ಲೈಂಟು, ನನ್ನ ಬಗ್ಗೆ ಒಳ್ಳೆ ಒಂದು ಗೌರವ ಇರ್ತಕ್ಕಂಥ ವ್ಯಕ್ತಿ, ಅವರು ಲೇಔಟ್ ಮಾಡಿದ್ದಾರೆ. ಅದರಲ್ಲಿ 2 ಸೈಟ್ ಅನ್ನ ನನಗೆ ಉಚಿತವಾಗಿ ಕೊಡ್ಲಿಕ್ಕೆ ತಯಾರಿದ್ದಾರೆ. ನನಗೆ ಅದು ಸಂಕಲ್ಪ ಮಾಡಿದ್ದೀನಿ. ಅದು ಸರಿನೋ ತಪ್ಪು ಅನ್ನೋದನ್ನ ತಾವು ತಿಳಿಸ್ಬೇಕು. ಆ ಸೈಟಲ್ಲಿ ನಾನು ಅಮರ ಧ್ಯಾನ ಕೇಂದ್ರ ಅಂತ ಪ್ರಾರಂಭ ಮಾಡಿ ನನ್ನಷ್ಟಿಗೆ ನನಗೆ ಅಲ್ಲಿ ಧ್ಯಾನ ಮಾಡಕ್ಕೂ ಆಯ್ತು, ಯಾರಾದ್ರೂ ಬಂದ್ರು ಧ್ಯಾನ ಮಾಡ್ಕೋತ ಕೂಟ್ರಿ ಅಂತ ಹೇಳಲಿಕ್ಕೂ ಅನುಕೂಲ ಆಗುತ್ತೆ ಅಂತ ಒಂದು ಉದ್ದೇಶ ಇಟ್ಕೊಂಡು ನಾನು ಅದನ್ನ ವಿಚಾರ ಮಾಡಿದ್ದೀನಿ. ಅದು ಸರಿನೋ ತಪ್ಪು ಅಂತ ತಾವು ಸ್ವಲ್ಪ ಇದ್ರಲ್ಲಿ ತಿಳಿಸಿದ್ರೆ ನನಗೆ ಅನುಕೂಲ ಆಗುತ್ತೆ. ಅಲ್ಲ, ನೀವು ಈ ಒಂದು ಸಂಕಲ್ಪ, ಈ ಒಂದು ವಿಶೇಷವಾದ ಒಂದು ಕಾರಣವನ್ನು ನೀವು ಒಂದು 24 ನಿಮಿಷ ಅಮರ ಅವ್ರನ್ನ ಧ್ಯಾನ ಮಾಡಿ ಅವ್ರಿಗೆ ಕೇಳಿ, ಅವ್ರು ನಿಮ್ಗೆ ಮುಂದೆ ಏನು ಮಾಡ್ಬೇಕಂತ ಅವರೇ ನಿಮ್ಗೆ ಸೂಚನೆ ಕೊಡ್ತಾರೆ. ಖಂಡಿತ ಗ್ರೀನ್ ಸಿಗ್ನಲ್ ಕೊಡ್ತಾರೆ ಅದು ಅವ್ರು. ಕೊಡ್ತಾ ಇದ್ದಾರೆ. ಅದಕ್ಕೆ ಬಹಳ ಆಸೆ ಇತ್ತು ನನ್ನದು. ಅದಕ್ಕೆ ಅಮರ ಮಾಡಿ, ಧ್ಯಾನ ಅಂತ ಏನು ಬೋರ್ಡ್ ಹಾಕ್ಬಿಟ್ಟು ಮಾಡೋಣ ಅಂತ. ಒಳ್ಳೇದು ನಿಷ್ಕಾಮ ಕರ್ಮದಿಂದ ಮಾಡಿ, ಎಲ್ಲ ಒಳ್ಳೇದಾಗ್ತದೆ ಅಷ್ಟೇ, ಬೇರೆ ಏನಿಲ್ಲ. ಆ ಒಂದು ಸಣ್ಣ ಚಿಕ್ಕದೊಂದು ಕುಟೀರ ಮಾಡ್ದಂಗ್ ಮಾಡಿ, ಧ್ಯಾನ ಕೇಂದ್ರ ಮಾಡಿ, ಸುತ್ತಲೂ ಎಲ್ಲಾ ಒಳ್ಳೇದು. ತರದ ಹಣ್ಣಿನ ಗಿಡಗಳನ್ನ ಹಾಕಿ, ಅವನ್ ಯಾರು ಜನರು ನಾವು ಯೂಸ್ ಮಾಡಂಗಿಲ್ಲ. ಅದೆಲ್ಲವೂ ಅದು ಉಚಿತ. ಈಗ ಪಕ್ಷಿ ಪ್ರಾಣಿಗಳಿಗೆ ಆಹಾರ ಆಗ್ಲಿಕ್ಕೆ ಅನುಕೂಲ ಆಗಲಿ ಅಂತ ಮನಸ್ಸು ಸಂಕಲ್ಪ ಮಾಡಿದ್ದೀನಿ. ನಿಮ್ಮ ಆಶೀರ್ವಾದ ಮಾಡಿ, ನನ್ನ ಮೇಲೆ. ಅದು ಮಾಡಿ. ಇನ್ನೊಂದು, ಈ ನವಗ್ರಹ ಗಿಡಗಳಿದೆ, ಹಾ ನವಗಿಡಗಳಿದೆ, ವೃಕ್ಷಗಳು, ಹಾ ಅವನ್ನು ಜೊತೆನಲ್ಲಿ ಹಾಕಿ ಆ ಕುಟೀರ ಸುತ್ತ ಹಾಕಿ, ಸೊ ಅವ್ರು ಪ್ರದಕ್ಷಿಣೆ ಮಾಡುವಾಗ ಅಮರ ಅವ್ರನ್ನು ಪ್ರದಕ್ಷಿಣೆ ಮಾಡಾಗ್ತದೆ. ಈ ವಿಶೇಷ ಗಿಡಗಳನ್ನ ಪ್ರದಕ್ಷಿಣೆ ಮಾಡಿದ್ರೆ ಅವ್ರಿಗೆ ಅದಕ್ಕೆ ಒಂದು ಫಲ ಸಿಗ್ತದೆ. ಅದು ನೀವು ಇವಾಗ ಆ ಸಮಯದಲ್ಲಿ ತಮ್ಮ ಮಾರ್ಗದರ್ಶನ ತಗೋತೀನಿ ಎಲ್ಲ. ಆಯ್ತು ಶಂಕರಪ್ಪ ಅವ್ರೆ, ನಮಸ್ಕಾರ. ಅದನ್ನೆಲ್ಲ ರೆಡಿ ಮಾಡಿದ್ಮೇಲೆ ತಾವೇ ಬಂದು ಅಲ್ಲಿ ನಮ್ಗೆ ಧ್ಯಾನ ಕಲಿಸ್ಕೊಡ್ಬೇಕು. ಆಯ್ತು, ಖಂಡಿತ ಮಾಡಿ. ಆದಷ್ಟು ಬೇಗ ಅದನ್ನ ಪ್ರಾರಂಭ ಮಾಡ್ಲಿಕ್ಕೆ ಸಂಕಲ್ಪ ಮಾಡಿದ್ದೀನಿ. ಅಮರ ಗುರುವಿನ ಅನುಗ್ರಹ ಇರ್ಲಿ. ಆಯ್ತು, ಅತ್ರಿ ಮಹರ್ಷಿ ಕೇಳ್ಕೊಳ್ಳಿ. ಈ ಸಂಕಲ್ಪ ಖಂಡಿತ ಒಳ್ಳೇದಾಗ್ತದೆ. ಕೃಷ್ಣ ಶ್ರೀಕೃಷ್ಣ ಶ್ರೀಕೃಷ್ಣ. ಧನ್ಯವಾದಗಳು ಅಣ್ಣ. ಜಯ ಅಕ್ಕ ಮಾತಾಡಿ ಅಕ್ಕ. ನಮಸ್ಕಾರ ಸತೀಶ್ ಅಣ್ಣ. ನಮಸ್ಕಾರ. ನಾನೊಂದು ಹೇಳ್ಬೇಕಿತ್ತು. ನಾನು ಹೋದ್ ಭಾನುವಾರ ಮನೋವತಿಗ್ ಬಂದಿದ್ದೆ. ಇಲ್ಲಿ ಧ್ಯಾನ ಎಲ್ಲ ಚೆನ್ನಾಗಾಯ್ತು. ತುಂಬಾ ಸಂತೋಷ ಆಯ್ತು ನನ್ಗೆ ಬಂದಿದ್ದು. ನಂಗೆ ಪ್ರತಿ ವಾರನೂ ಬರ್ಬೇಕು ಅಂತ ಆಸೆ ಇದೆ. ಸೊ ಅವಾಗ ನನ್ಗೆ ಯಾವಾಗ ಆಗುತ್ತೋ ಖಂಡಿತವಾಗ್ಲೂ ಬರ್ತೀನಿ ಅಣ್ಣ. ಬರ್ಬೋದಲ್ಲ ಅಣ್ಣ? ಮತ್ತೆ ಖಂಡಿತ ಬರ್ಬೋದಮ್ಮ, ಖಂಡಿತ. ಬರ್ತಾನೆ ಇರಿ. ಅಲ್ಲಿ ಬನ್ನಿ, ಅಲ್ಲಿ ಸುಮ್ಮನೆ ಬಂದು ಕೂತ್ಕೊಳ್ಳಿ, ಇಲ್ಲ ಏನಾದ್ರೂ ಸೇವೆ ಮಾಡಿ. ನಿಮ್ಮ ಸ್ಪಿರಿಚುವಲ್ ಮೆಚ್ಯೂರಿಟಿ ಇನ್ಕ್ರೀಸ್ ಆಗ್ತದೆ ಅಲ್ಲಿ.
ಥ್ಯಾಂಕ್ಸ್ ಅಣ್ಣ. ಆಮೇಲೆ ಅವತ್ತು ನೈಟ್ ಮತ್ತೆ ನಾನು ಬಂದು ಒಂದು ಮ್ಯಾರೇಜ್ ಫಂಕ್ಷನ್ಗೆ ಹೋಗ್ಬೇಕಿತ್ತು. ಹೋಗಿ ಬಂದೆ. ನಾನು ಮಲಗುವಷ್ಟರಲ್ಲಿ ಆಲ್ಮೋಸ್ಟ್ ಬೆಳಿಗ್ಗೆ ನಾನು ಒಂದು 4:30-5 ಗಂಟೆಗೆ ಎದ್ದಿದ್ದೆ ಅವತ್ತಿನ ದಿನ. ರಾತ್ರಿ ಮಲಗುವಷ್ಟರಲ್ಲಿ ಆಲ್ಮೋಸ್ಟ್ ಒಂದು 11:45 12 o'clock ಆಗಿತ್ತು. ನಾನು ಅಮರ ಗುರುನ ಪ್ರಾರ್ಥನೆ ಮಾಡ್ಕೊಂಡೆ. ನೋಡಪ್ಪ, ನಾನು ಬೆಳಿಗ್ಗಿಂದ ಇಲ್ಲಿವರೆಗೂ ಈ ತರ ನಜ್ಜುಗುಜ್ಜಾಗ್ಬಿಟ್ಟಿದೀನಿ, ತುಂಬಾ ಸ್ಟ್ರೈನ್ ಆಗ್ಬಿಟ್ಟಿದೀನಿ. ಮತ್ತೆ ನನ್ಗೆ ಬೆಳಿಗ್ಗೆ ಎದ್ದೊಳಕ್ಕೆ ಆಗಲ್ಲ, ಧ್ಯಾನ ಮಾಡಕ್ಕೆ. ನೀವು ನನ್ನ ಎಚ್ಚರಿಕೆ ಮಾಡಿದ್ರೆ ನಾನು ನಿಜವಾಗ್ಲೂ ಧ್ಯಾನ ಮಾಡ್ತೀನಿ ಅಂತ ಮನಸ್ಪೂರ್ವಕವಾಗಿ ನಂಬಿ ಪ್ರಾರ್ಥನೆ ಮಾಡೋಣ. ನನ್ಗೆ ಎಷ್ಟು ಸಂತೋಷ ಆಯ್ತು ಅಂದ್ರೆ, ಕರೆಕ್ಟಾಗಿ 4:06 ನೀವು ಕನ್ಸಲ್ ಬಂದಿದ್ರಿ. ಇದು ಎಲ್ಲಾರು ನೀವು ವೈಲೆಟ್ ಕಲರ್ ಹಾಕೋತಿರಲ್ಲ, ಆ ತರ ಬಟ್ಟೆನ ಹಾಕಿದ್ರು. ಎಲ್ಲ ಗಂಡಸ್ರೇ ಇದ್ರು, ಆ ತರ ಬಟ್ಟೆ ಹಾಕಿದ್ರು. ನೀವು ಮಾತ್ರ ಪಿಸ್ತಾ ಗ್ರೀನ್ ಬರುತ್ತಲ್ಲ, ಆ ತರ ಒಂದ್ ಶರ್ಟ್ ಹಾಕಿದ್ರು. ನೀವ್ ಹಾಕಿದ್ರಿ. ಹೋಗಿ ಇಲ್ಲೇನ್ ಮಾಡ್ತಿದ್ದೀರಾ ನಿಂತ್ಕೊಂಡು, ಹೋಗಿ ಹೋಗಿ ಎಲ್ಲ ಧ್ಯಾನ ಮಾಡಿ ಹೋಗಿ ಅಂದ್ರೆ, ನಾವು ಇವಾಗ ನೀವು ನಿಂತ್ಕೊಂಡು ಮರ ಹತ್ರ ಮಾತಾಡೋದ್ರಲ್ಲ, ಆ ಪ್ಲೇಸ್ ಅಲ್ಲಿ ಬೇರೆ ಎಲ್ಲರೂ ನಿಂತಿದ್ದಾರೆ, ನೀವು ಅಲ್ಲೇ ಇದ್ದೀರಾ, ನಾನು ಅಲ್ಲಿ ಬಂದಿದ್ದೀನಿ. ಕೈ ಬೀಸಿ ಹೇಳ್ತಾ ಇದ್ದೀರಾ ನನ್ಗೆ, ಇಲ್ಲೇನಕ್ ನಿಂತಿದ್ದೀರಾ, ಹೋಗಿ ಹೋಗಿ ಎಲ್ಲ ಧ್ಯಾನ ಮಾಡಿ ಹೋಗಿ ಅಂತ ಹೇಳಿದ್ರಿ. ಅದೇ ಧ್ಯಾನ ಮಂದಿರ ಹತ್ರ ಹೋಗಿ ಅಂತ. ಸಡನ್ ಆಗಿ ನಂಗೆ ಎಚ್ಚರಿಕೆ ಆಯ್ತು. ಅವಾಗ ನೋಡಿದ್ರೆ 4:06 ಅಣ್ಣ. ನನ್ಗೆ ಫುಲ್ಲು ಶಾಕ್ ಆಗೋಯ್ತು. ನನ್ನ ಪ್ರಾರ್ಥನೆ ನಿಜವಾಗ್ಲೂ ಗುರು ಅಮರ ಅವ್ರಿಗೆ ತಲುಪಿದೆ. ನನ್ನ ಎಚ್ಚರಿಕೆ ಮಾಡ್ಸಕ್ಕೆ ಅವ್ರಿಗೆ ಬಂದಿದ್ದಾರೆ ಅನ್ಬಿಟ್ಟು ನಂಗೆ ತುಂಬಾ ಸಂತೋಷ ಆಯ್ತಣ್ಣ. ತುಂಬಾ ಸಂತೋಷ ಪಟ್ಟೆ ನಾನು. ಅಮ್ಮ, ಹೃದಯಪೂರ್ವಕವಾಗಿ ಏನೇ ಕೇಳಿದ್ರೇನು ಅವ್ರು ಅದನ್ನ ಮಾಡಿಸ್ಕೊಡ್ತಾರೆ. ಏನಂದ್ರೆ ಕೆಲವು ಸಮಯದಲ್ಲಿ ಇಮಿಡಿಯೇಟ್ ಆಗಲ್ಲ, ತಡೆ ಎದ್ದು ಮಾಡ್ಕೊಡ್ತಾರೆ. ಖಂಡಿತ ನಿಮ್ ಪ್ರೇಯರ್ಸ್ ಅವರು ತಗೊಳ್ತಾರ. ಇನ್ನೊಂದು, ನಿಮ್ ಮಗಳದು ಕೇಳಿದ್ರಿ, ನಿಮ್ ಮಗಳಿಗೆ ಹೇಳಿ ಇದು ಬಲ ಅತಿ ಬಲ ಅದು ಡೈಲಿ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಹೇಳಿ, ಆ ವಿಭೂತಿ ಅವ್ರ ಹೆಸರು ಹೇಳಿ ಅವ್ರಿಗೆ ಇದು ಓದೋದು ಚೆನ್ನಾಗಿ ಮೆಮೊರಿ ಬರ್ತದೆ. ಸರಿ ಅಣ್ಣ. ಅದು ನಂದು ಸ್ವಲ್ಪ ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು, ಆದ್ರಿಂದ ನಾನು ಏನು ಟಚ್ ಮಾಡಕ್ ಹೋಗಿಲ್ಲ. ಸೊ ಮಂಡೆಯಿಂದ ಮಾಡಿ ತೊಂದ್ರೆ ಇಲ್ಲ, ಮಾಡಿಮ್ಮ. ತುಂಬಾ ಸಂತೋಷ. ಇದು ಸೋಮವಾರ ತುಳಸಿ ಹಬ್ಬ ಮಾಡ್ಬೋದಣ್ಣ? ಅದೇ ಈ ಪ್ರಾಬ್ಲಮ್ ಇದ್ದಿದ್ದರಿಂದ ಮಾಡಿಲ್ಲ ನಾನು. ಸೋಮವಾರ ಮಾಡ್ಬೇಡಿ, ಇದು ಮಂಗಳವಾರ ಇಲ್ಲ ಶುಕ್ರವಾರ ಮಾಡಿ. ಮಂಗಳವಾರ ಇಲ್ಲ ಶುಕ್ರವಾರ. ಅದೇ ದೇವಿ ಒಂದು ದಿನಗಳೆಲ್ಲ ಸೋಮವಾರ. ಏನ್ ಕಾರಣ ಸೋಮವಾರ ಮಾಡ್ಬೇಕಂತ? ಅಂದ್ರೆ ಕಾರ್ತಿಕ್ ಸೋಮವಾರ ದಿನ ಮಾಡ್ತಾರೆ ಅಂತ ಹೇಳಿದ್ರು. ಈ ತುಳಸಿ ಪೂಜೆ ಮತ್ತೆ ಕಾರ್ತಿಕ ದೀಪ ಹಚ್ತೀವಲ್ಲ, ಸೊ ಅದಕ್ಕೆ ಮಾಡ್ಬೋದು ಅಂತ ಹೇಳಿದ್ರು. ಕಾರ್ತಿಕ ದೀಪ ಬಂದ್ಬಿಟ್ಟು 13th ಡಿಸೆಂಬರ್ ಆಕ್ಚುಲಿ. ಓಕೆ ಓಕೆ. ಸೊ 13th ಡಿಸೆಂಬರ್ ಶಿವದೀಪ ವಿಷ್ಣು ದೀಪ ಬರ್ತಿದೆ ಒಂದು ದಿವಸ ಬಿಟ್ಟು. ಅದು ಕಾರ್ತಿಕ ಪೌರ್ಣಿಮೆ. ಅಲ್ಲಿ ತಿರುವಣ್ಣಾಮಲೈನಲ್ಲಿ ದೀಪವನ್ನು ಹಚ್ತಾರೆ ಅಮ್ಮ, ಇದು ಬೆಟ್ಟದ ಮೇಲೆ. ಅದು ಹಾಕ್ತಿವಿ, ಕಥೆ ಏನಂತ ಅದಕ್ಕೆ. ನೀವು ತುಳಸಿ ಪೂಜೆ ಮಾಡಂಗಿದ್ರೆ ಮಂಗಳವಾರ ಮಾಡಿ, ಇಲ್ಲಾಂದ್ರೆ ಶುಕ್ರವಾರ ಮಾಡಿ, ಒಳ್ಳೇದಾಗ್ತದೆ. ಅಂಗಾರಕ ಚತುರ್ಥಿ, ಸಂಕಷ್ಟಹರ ಚತುರ್ಥಿ ಇದೆಯಲ್ಲ ಅಣ್ಣ, ಯಾವತ್ತು? ಮಂಗಳವಾರ. ಪರವಾಗಿಲ್ಲ, ಇದ್ರೆ ಏನಂತೆ. ಅದು ಚತುರ್ಥಿ ಮಾಡೋದು ನೀವು ಮಾಡ್ತೀರಾ. ಇದೆಷ್ಟು ಹೊತ್ತು? 1/2 hour ಈ ಪೂಜೆ ಇಲ್ಲ, 24 ನಿಮಿಷ ಆಗ್ತದೆ ತುಳಸಿ ಪೂಜೆ. ಆ ತಾಯಿನೇ ಬೇಡ್ಕೊಳ್ಳಿ, ಒಳ್ಳೇದು. ಏನಿಲ್ಲ, ತೊಂದ್ರೆ ಇಲ್ಲ, ಮಾಡಿ. ತುಂಬಾ ಧನ್ಯವಾದ. ಒಳ್ಳೇದಮ್ಮ. ಅಣ್ಣ, ಮುಂದಿನ ಪ್ರಶ್ನೆ. ಮಕ್ಕಳು ಇಲ್ಲದವರು ಮಕ್ಕಳನ್ನು ದತ್ತು ಪಡೆದುಕೊಂಡ್ರೆ ಏನಾದ್ರೂ ತೊಂದರೆ ಆಗುತ್ತಾ ತಿಳಿಸಿ ಅಂತ ಕೇಳಿದ್ದಾರೆ ಒಂದಕ್ಕ. ಇಲ್ಲ, ತೊಂದ್ರೆ ಏನಿಲ್ಲ. ಅದು ನೋಡಿ ತಗೋಬೇಕಮ್ಮ. ಅದು ಸ್ವಲ್ಪ ಗುರು ಧ್ಯಾನ ಮಾಡಿ ಅವ್ರ ಹತ್ರ ಸಂಕಲ್ಪ ಮಾಡಿ, ಈ ತರ ತಗೊಳ್ತಾ ಇದ್ದೀನಿ ಅಂತ ಅವ್ರನ್ನ ಧ್ಯಾನ ಮಾಡಿ, ಅವ್ರಿಗೆ ಈ ಒಂದು ಪ್ರಶ್ನೆಯನ್ನಿಟ್ಟು ಅದಕ್ಕೆ ಅವರು ಸೂಚನೆ ಕೊಡ್ತಾರೆ, ತಗೋಬೋದಾ ಇಲ್ಲ ಅಂತ. ಖಂಡಿತ ಅದು ಒಳ್ಳೇದಿದ್ರೆ ಇವ್ರಿಗೆ ಅವರು ತಗೋಬಹುದು ಅಂತ ಸೂಚನೆ ಕೊಡ್ತಾರೆ. ಆ ತರ ಮಾಡ್ಬಿಟ್ಟು ಅವ್ರು ತಗೋಬಹುದು. ಅವರು ಧನ್ಯವಾದಗಳು. ಅಣ್ಣ, ಇನ್ನೊಂದು ಅಣ್ಣ ಪ್ರಶ್ನೆ ಇದೆ. ಅಣ್ಣ, ಐ ಫಾಲೋ ಸಪ್ತರ್ಷಿ ಮಾರ್ಗ ಬಟ್ ಮೈ ಪೇರೆಂಟ್ಸ್ ಡು ನಾಟ್ ಫಾಲೋ. ಕ್ಯಾನ್ ಯು ಪ್ಲೀಸ್ ಲೆಟ್ ಅಸ್ ನೋ a way in which they also can get the fruit of it or and attain moksha ಅಂತ ಕೇಳಿದ್ದಾರೆ. ನೋಡಿ, all these things cannot be forced by anyone. It has to come from their heart. ಅರ್ಥ ಆಯ್ತಾ? So let him not force their parents and let him do what he has to do. He is only a ಕರ್ಮಾನುಸಾರ ಬಂದು ಅವ್ರ ಪೇರೆಂಟ್ಸ್ ಹುಟ್ಟಿರೋದು. ಇದರ ಎಕ್ಸ್ಪೆಂಡಿಚರ್ ಆರ್ ಇನ್ಕಮ್ ಅಷ್ಟೇ ಅವ್ರದ್ದು ಋಣಬಂಧ.
In no other way he has got any connection with his parents, all those things. That's all. ಅವ್ರಿಗೆ ಇಷ್ಟ ಇದ್ರೆ ಅವರು ಫಾಲೋ ಮಾಡ್ಲಿ. ನೀವು ಏನ್ ಮಾಡ್ತೀರೋ ಅದನ್ನ ಕರೆಕ್ಟ್ ಆಗಿ ಮಾಡಿ ಸಪ್ತರ್ಷಿ ಮಾರ್ಗವನ್ನು. ನೀವು ನಿಮ್ಮನ್ನ ನೋಡ್ಕೊಳ್ಳಿ. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ. Because parents are not permanent. Next birth, these parents will not be the same parents for you. There will be some other parents. ಅರ್ಥ ಆಯ್ತಾ? ಧನ್ಯವಾದಗಳಣ್ಣ. Only the wife will be permanent in all your births. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ. ಕ್ಯಾನ್ ವಿ ಕಮ್ ಟು ಮನೋವತಿ ಫಾರ್ ಕಾರ್ತಿಕ ದೀಪ ಲೈಟಿಂಗ್ ಅಂತ ಕೇಳಿದ್ರು. We will let you know on that day, ma. On that day around 4:30 you can come there to Manavati. We'll make an arrangement. We'll let you know what you have to do, what you have to bring. It will be informed 3 days before. ಆಗ್ಲಿ ಅಣ್ಣ. ಧನ್ಯವಾದಗಳಣ್ಣ. ಈಗ ಗ್ಯಾಲರಿ ಮೋಡಲ್ ಇದ್ದೀವಿ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಅಕ್ಕ ಶಾಂತಿ ಅಕ್ಕ ಅನ್ಮ್ಯೂಟ್ ಮಾಡಿ ಅಕ್ಕ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ. ನಮಸ್ತೆ ಸತೀಶ್ ಅಣ್ಣ. ನಮಸ್ತೆ ಅಮ್ಮ, ಹೇಳಿ ಅಣ್ಣ. ಅವತ್ತು ಫೋನ್ ಮಾಡಿದ್ದೆ ಅಣ್ಣ ನಿಮ್ಗೆ. ಫೋನ್ ಮಾಡಿದ್ದಕ್ಕೆ ನೀವು ನನ್ಗೆ ಆ ಕ್ವಶನ್ಗೆ ಸೊಲ್ಯೂಷನ್ ಕೊಟ್ರಿ. ಹಂಗೆ ಮಾಡ್ತಾ ಇದೀನಿ. ಮತ್ತೆ ಇನ್ನೊಂದು ಕನ್ಸಲ್ಲಿ ನಾಯಿ ಬಂದು ಕಚ್ಬಿಟ್ಟಿದೆ ಅಣ್ಣ ನನ್ಗೆ. ಆ ಫೀಲು ಬೆಳಿಗ್ಗೆ ತನಕ ನನ್ಗೆ ಎಚ್ಚರ ಆಗ್ಬೇಕಾದ್ರೆ ಆ ಫೀಲ್ ಆಯ್ತಣ್ಣ. ಕೈಗೆ ಕಚ್ಚಿರೋ ಫೀಲ್ ಆಯ್ತು ನನ್ಗೆ. ಅದೇನಣ್ಣ ಅದರ ಅರ್ಥ? ಅದು ಆಕ್ಚುಲಿ ಚಂಡಾಳ ದೋಷ ಅಂತೀವಿ ಅದಕ್ಕೆ. ಅದು 48 ದಿವಸ ಎಫೆಕ್ಟ್ ಇರ್ತದೆ. ಸೊ ಅದಕ್ಕೆ ಪರಿಹಾರ ಬಂದ್ಬಿಟ್ಟು ನೀವು ಕಾಲಭೈರವನ್ಗೆ ಹೋಗಿ ಇಲ್ಲ ದತ್ತಾತ್ರೇಯ ಇವರಿಬ್ಬರನ್ನ ಯಾರಾದ್ರೂ ಒಬ್ಬರನ್ನ ಹೋಗಿ ಅವ್ರನ್ನ ಪ್ರದಕ್ಷಿಣೆ ಮಾಡ್ಕೊಂಡು, ಸಾಧ್ಯ ಆದ್ರೆ 48 ದಿವಸ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಕೊಳ್ಳಿ. ಇಲ್ಲ ಕಾಲಭೈರವ ದೇವಸ್ಥಾನಕ್ಕೆ ಹೋಗಿ ಅವ್ರಿಗೂ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ. ನಾಯಿಗಳು ಇರ್ತದಲ್ಲ ಅವ್ರಿಗೆ ಏನಾದ್ರು ಬಿಸ್ಕೆಟ್, ಬನ್ನು, ಬ್ರೆಡ್ ಶ್ರೀ ಕೃಷ್ಣ ಅರ್ಪಣ ತಿನ್ಸಿ ನಿಮ್ ಕೆಪಾಸಿಟಿ. ಬೆಳಿಗ್ಗೆ ಹಾಕ್ತೀನಿ ನಾಯಿಗೆ ಬಿಸ್ಕೆಟ್ ಹಾಕ್ತೀನಿ. ನಿಮ್ಮ ವಾಯ್ಸ್ ಕಟ್ ಆಗ್ತಾ ಇದೆ. ಬೆಳಿಗ್ಗೆ ಹೊತ್ತು ಬಿಸ್ಕೆಟ್ ಹಾಕ್ತೀನಿ ಅಣ್ಣ ನಾನು ನಾಯಿಗಳಿಗೆ. ಹಾಕುವಾಗ ಶ್ರೀ ಕೃಷ್ಣ ಅರ್ಪಣ ಹಾಕಿ. ಕಾಲಭೈರವ ವಾಹನ ಅದು, ದತ್ತಾತ್ರೇಯ ವಾಹನ, ಅವರಿಬ್ಬರನ್ನ ಯಾರಾದ್ರೂ ಒಬ್ಬರನ್ನ ಸ್ಮರಣೆ ಮಾಡ್ಕೊಂಡು ಹಾಕಿ. ಈ ದೋಷ ಹೊರಟೋಗ್ತದೆ. ಆಮೇಲೆ ಕನ್ಸಲ್ಲಿ ಪೊಲೀಸು ಡಾಕ್ಟರ್ ಬಂದ್ರೆ ಏನಣ್ಣ? ಅದೆಲ್ಲ ಏನಿಲ್ಲಮ್ಮ. ಇಟ್ಸ್ ಸಿಂಪ್ಲಿ ಏನೋ ಒಂದು ಬಂದು ಹೋಗೋದಂಗ. ಅದು ಏನು ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್ ಇಲ್ಲ ಅದು. ಅದೇ ಈ ಒಂದು ನಾಯಿ ಕಚ್ಚಿದ ಆ ಒಂದು ಕನ್ಸ್ ಬಂದಾಗ್ಲೇ ನಮ್ಮ ಮನಸ್ಸಿಗೆ ನೆಮ್ಮದಿನೇ ಇಲ್ಲ. ಅಷ್ಟೊಂದು ಬೇಜಾರಾಗಿದ್ದೀನಿ. ಇಲ್ಲ, ನೀವು ಅದು ಏನೋ ಒಂದು ಕರ್ಮ ಇರ್ತದೆ ಬಿಡಿ. ಅದು ಗುರು ಅಮರಾವ್ ಅನುಗ್ರಹದಿಂದ ಆಕ್ಚುಲ್ ಆಗಿ ಫಿಸಿಕಲ್ ಆಗಿ ಕಚ್ಚೋದು ಬಂದ್ಬಿಟ್ಟು ಆಸ್ಟ್ರಲ್ ಆಗಿ ಅದ್ ಬಂದ್ ಮಾಡಿದ್ದಾರೆ. ಸೊ ಅದು ರೆಡ್ಯೂಸ್ ಆಗಿದೆ ನಿಮ್ಗೆ. ಸೊ ನೀವು ಈ ತರ ಒಂದು ಮಾಡಿ, ದತ್ತಾತ್ರೇಯ ಇಲ್ಲಾಂದ್ರೆ ಕಾಲಭೈರವನ್ನ ಸ್ಮರಣೆ ಮಾಡಿ. ಅವರು ನಿಮ್ಗೆ ಒಳ್ಳೇದ್ ಮಾಡ್ತಾರೆ. ಆ ದೋಷದಿಂದ ನಿವಾರಣೆ ಮಾಡ್ತಾರೆ. ಅವತ್ತು ತುಂಬಾ ಫೀಲ್ ಇತ್ತಣ್ಣ. ಅವತ್ತಿನ ದಿನ ನಿಮ್ಗೆ ಫೋನ್ ಮಾಡಿದೆ ನಾನು. ಅವತ್ತು ನಾನೊಂದು ಕ್ವಶನ್ ಕೇಳಿದೆ, ನೀವು ಕರೆಕ್ಟ್ ಆಗಿ ಆನ್ಸರ್ ಹೇಳಿದ್ರಿ. ಅಂದ್ರೆ ಹಿಂಗ್ ಮಾಡಿ ಅಂತ ಹೇಳಿದ್ರಿ. ಬಟ್ ಅವತ್ತು ಒಂಥರ ನನ್ಗೆ ನೀವು ಕೊಟ್ಟಿದ್ ಒಂದಿದು, ನಿಮ್ಮ ಒಂದು ದರ್ಶನ ನನ್ಗೆ ತುಂಬಾ ಒಂಥರ ರಿಲೀಫ್ ಆದಂಗ ಆಯ್ತಣ್ಣ. ನೀವು ಒಂದು ಕ್ವಶನ್ಗೆ ಆನ್ಸರ್ ಕೊಟ್ಟಿದ್ದು ನನ್ಗೇನೇ ಒಂದು ಇದ್ ಬಂದ್ರು ಫಸ್ಟ್ ನಾನ್ ನಿಮ್ದು ಯೂಟ್ಯೂಬ್ ಅಲ್ಲಿ ನಿಮ್ದು ಫೇಸ್ ನೋಡಿದ್ರೆ ಒಂಥರ ನನ್ಗೊಂಥರ ರಿಲೀಫ್ ಆಗುತ್ತೆ ಅಣ್ಣ. ಅದೇನು ಅಂತ ಗೊತ್ತಿಲ್ಲ, ತುಂಬಾ ಅನ್ಸುತ್ತೆ ಅಣ್ಣ. ಒಂದ್ ಸ್ವಲ್ಪ ಮನ್ಸಿಗೆ ನೆಮ್ಮದಿ ಬರುತ್ತೆ. ಗುರು ಅಮರಕ್ಕೆ ನೀವು ಗುರು ಅಮರ ಅವ್ರ ಮೇಲೆ ಇಟ್ಟಿರೋ ನಂಬಿಕೆಗೆ ಇದೆಲ್ಲ ನಿಮ್ಗೆ ಒಳ್ಳೇದಾಗ್ತದೆ. ಹೌದಣ್ಣ. ಏನೇ ಯಾವ್ದೇ ಒಂದು ಕಷ್ಟ ಬಂದ್ರು ಅಣ್ಣ, ನಿಮ್ ನೋಡಿದ್ರೆ ಒಂಥರ ತುಂಬಾ ರಿಲೀಫ್ ಸಿಗುತ್ತೆ ಅಣ್ಣ. ಅದು ನಿಜವಾಗ್ಲೂ ತುಂಬಾ ಸತ್ಯ ಅಣ್ಣ. ಇದು ಅದೇನು ಅಂತ ಗೊತ್ತಿಲ್ಲ ಒಟ್ಟಲ್ಲಿ. ಇದು ತುಂಬಾ ತುಂಬಾ ಸತ್ಯ. ಇದು ನಿಮ್ಮನ್ನ ನೋಡ್ರೆ ಸಾಕು ಆತರ ಒಂಥರ ರಿಲೀಫ್ ಸಿಗುತ್ತೆ. ನಮಸ್ಕಾರಮ್ಮ. ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು. ಪವಿತ್ರ
ಅಣ್ಣ, ಮುಂದಿನ ಪ್ರಶ್ನೆ. ನವಗ್ರಹ ಪ್ರದಕ್ಷಿಣೆ ಹಾಕುವಾಗ 7 ಪ್ರದಕ್ಷಿಣೆಯನ್ನ ಕ್ಲಾಕ್ ವೈಸ್ ಆಗಿ ಹಾಕ್ಬಿಟ್ಟು ಉಳಿದಿರೋ 2 ಪ್ರದಕ್ಷಿಣೆನ ಉಲ್ಟಾ ಹಾಕ್ತಾರೆ. ಇದು ಯಾಕೆ ಹೀಗೆ ಮಾಡೋದು ಅಂತ ಕೇಳಿದ್ದಾರೆ. ಯಾಕಂದ್ರೆ ಈ ಗ್ರಹಗಳಿದೆಯಲ್ಲ, ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, 7 ಗ್ರಹಗಳು ದೇ ಗೋ ಕ್ಲಾಕ್ ವೈಸ್ ಪರಿಚಾರ ಮಾಡೋದು. ರಾಹು ಕೇತು ಬಂದು ದೇ ಡೂ ಆನ್ ದ ರಿವರ್ಸ್. ದಟ್ ಈಸ್ ದ ರೀಸನ್. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ. ಕನಸಿನಲ್ಲಿ ಯಾವಾಗ್ಲೂ ನೀರ್ ಕಾಣಿಸುತ್ತೆ ಅಣ್ಣ, ಇದ್ರ ಅರ್ಥನ ದಯವಿಟ್ಟು ತಿಳಿಸಿ ಅಂತ ಕೇಳಿದ್ದಾರೆ. ಇದು ಏನು ಅಷ್ಟು ಸಿಗ್ನಿಫಿಕೆನ್ಸ್ ಇಲ್ಲಮ್ಮ, ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್ ಇಲ್ಲ. ದೇರ್ ಇಸ್ ನಥಿಂಗ್ ಟು ಟಾಕ್ ಅಬೌಟ್ ಇಟ್. ಧನ್ಯವಾದಗಳಣ್ಣ. ಈಗ ಗ್ಯಾಲರಿ ಮೋಡಲ್ ಇದೀವಿ. ಯಾರಿಗಾದ್ರೂ ಪ್ರಶ್ನೆ? ಅಣ್ಣ, ಅನ್ಮ್ಯೂಟ್ ಮಾಡಿ ಅಣ್ಣ. ತಮ್ಮ ಹೆಸರು ಹಾಕಿಲ್ಲ, ವಾಲಿ ಅಂತೇನೋ ಹಾಕಿದ್ರ, ಮಾತಾಡಿ ಅಣ್ಣ. ಹಾ ಮೇಡಮ್, ನಮಸ್ತೆ ಅಣ್ಣ. ನಮಸ್ಕಾರಪ್ಪ. ಅಣ್ಣ, ಇವರು ನಮ್ಮ ಸಿಸ್ಟರ್. ನಮಸ್ಕಾರಮ್ಮ, ಹೇಳಿ. ಇವ್ರಿಗೆ ನಮ್ಮ ಸಿಸ್ಟರ್ 14 ವರ್ಷ ಆಯ್ತು ಮದುವೆ ಆಗಿ, ಮಕ್ಕಳಾಗಿಲ್ಲ ಅಣ್ಣ. ಅದು ಫಸ್ಟ್ ಅವರು ಗುರು ಅಮರಾವ್ ಅವ್ರನ್ನ ಗುರುವಾಗಿ ಸ್ವೀಕರಿಸಲಿ. ಅದು ನಿಮ್ಗೆ ಹೇಳಿದ್ವಿ ಯಾವ ತರ ಅಂತ. ಅವ್ರನ್ನ ನಂಬಿಕೆಯಿಂದ ಅವ್ರನ್ನ ಸ್ಮರಣೆ ಮಾಡ್ಲಿ ಡೈಲಿ 24 ನಿಮಿಷ. ಅರ್ಥ ಆಯ್ತಾ? ಆಮೇಲೆ ಎರಡನೇದ್ ಬಂದ್ಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿನ ಮಕ್ಕಳಿಗೆ ತುಂಬಾ ಎತ್ತದ ಕೈ, ಎಸ್ಪೆಷಲಿ ಪಳಿನಿ. ನೀವು ಮಂಗಳವಾರ ದಿನ ಆಕೆಗೆ ಹೇಳಿ ಒಂದು ಬಿಳಿ ಬಟ್ಟೆ ತಗೊಂಡು ಅದಕ್ಕೆ ಅರ್ಶನ ಸ್ಮೇರ್ ಮಾಡಿ ಕಾಣಿಕೆ 11 ರೂಪಾಯೋ 21 ರೂಪಾಯೋ 3 ನೋಟ್ ಹಾಕಿ ಬೇಡ್ಕೊಳ್ಳಿ ಪಳಿನಿ ಆಂಡವನ್ಗೆ, ಈ ತರ ನನ್ಗೆ ಮಕ್ಕಳು ಭಾಗ್ಯ ಕೊಡಪ್ಪ, ನಾನು ಬಂದು ನಿನ್ನ ಸೇವೆಯಲ್ಲಿ ಪಳಿನಿಲ ನಾನು ಮಾಡ್ತೀನಿ ಅಂತ ಇಟ್ಬಿಟ್ಟು 6 ಮಂಗಳವಾರ, 6 ಕೃತಿಗೆ ನಕ್ಷತ್ರ, 6 ಷಷ್ಠಿ ದಿವಸ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ನೆವಲಿ ಗರಿಕೆ ಇಟ್ಕೊಂಡು ಪ್ರದಕ್ಷಿಣೆ ಮಾಡ್ಬೇಕು. ಒಂದು ಮಂತ್ರ ಇದೆ, ಅದು ನೀವು ನನಗೆ ವಾಟ್ಸಪ್ ನಲ್ಲಿ ಕನೆಕ್ಟ್ ಆಗಿ ನಾನು ಹೇಳ್ತೀನಿ ಏನಂತ. 21 ಸತಿ ಸುತ್ಬಿಟ್ಟು ಆ ಭಗವಂತನ ಕಾಲಿಗೆ ಹೋಗಿ ಅದನ್ನ ಹಾಕ್ಬಿಟ್ಟು ಬೇಡ್ಕೊಳ್ಳಿ, ನಿಮ್ಗೆ ಈ ಮಕ್ಕಳ ಭಾಗ್ಯ ನಮ್ಗೆ ಕೊಡಿ ಅಂತ. ಆಮೇಲೆ ಮಂಗಳವಾರ, ಶುಕ್ರವಾರ ಹಸುಗೆ ಏನಾದ್ರೂ ತಿನ್ಸಿ 2 ಕೈನಲ್ಲಿ ಬಾಳೆಹಣ್ಣು, ಅದು ಏನಾದ್ರು ಒಂದು ನಿಮ್ ಕೈನಲ್ಲಿ, ಅದು 2 ಕೈನ ನಕ್ಬೇಕು. ಅದು 3 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಕೊಳ್ಳಿ. ಆ ಮಹಾಲಕ್ಷ್ಮಿ ತಾಯಿನ ಬೇಡ್ಕೊಳ್ಳಿ, ಸಂತಾನ ಲಕ್ಷ್ಮಿ ಆಕೆ ನಿಮಗೆ ಸಂತಾನ ಕೊಡ್ಬೇಕಂತ. ಬೆಳಗ್ಗೆ ಹೊತ್ತು ಸ್ನಾನ ಮಾಡ್ಬಿಟ್ಟು ಭಗವಂತ ಸೂರ್ಯನಾರಾಯಣನ ಈ ತರ ಹೃದಯದಲ್ಲಿ ಇಟ್ಕೊಂಡು ಓಂ ಸೂರ್ಯನಾರಾಯಣಾಯ ನಮ ಅಂತ ಹೇಳಿ ಆತ್ಮ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಹೃದಯಪೂರ್ವಕವಾಗಿ ಬೇಡ್ಕೊಳ್ಳಿ. ಅಪ್ಪ, ಏನೇ ದೋಷ ಇದ್ರೂ ಕ್ಷಮೆ ಮಾಡಿ ನನ್ಗೆ ಸಂತಾನ ಭಾಗ್ಯ ಕೊಡು ಅಂತ. ಇದು 3 ಶ್ರದ್ಧೆ ಭಕ್ತಿಯಿಂದ ಮಾಡಿ ಗುರು ಅಮರ ಅವ್ರನ್ನ ಸ್ಮರಣೆ ಮಾಡಿ, ಅತ್ರಿ ಮಹರ್ಷಿನ ಸ್ಮರಣೆ ಮಾಡಿ, ಅವರಿಂದ ನಿಮ್ಗೆ ಒಳ್ಳೇದಾಗ್ತದೆ. ಸರಿ ಅಣ್ಣ. ಅಣ್ಣ, ಅದು ನಕ್ಷತ್ರ ಹೇಳಿದ್ರೆ ಅಣ್ಣ? ಏನ್ ನಕ್ಷತ್ರ? ನಕ್ಷತ್ರ ಹೇಳಿದ್ರೆ ಯಾವ್ದು ನಕ್ಷತ್ರ? ಕೃತ್ತಿಗ ನಕ್ಷತ್ರ. ಕೃತ್ತಿಗ ನಕ್ಷತ್ರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಹುಟ್ಟಿದ್ದು. ಸರಿ, ಓಕೆ, ಆಯ್ತು. ಕೃಷ್ಣಾರ್ಪಣ ಮಸ್ತು. ಆಯ್ತಪ್ಪ. ಒಳ್ಳೆ 6 ಮಂಗಳವಾರ, 6 ಕೃತ್ತಿಗೆ ನಕ್ಷತ್ರ, 6 ಷಷ್ಠಿ ದಿವಸ. ಷಷ್ಠಿ ತಿಂಗಳಿಗೆ 2 ಬರ್ತದೆ, ಕೃತ್ತಿಗೆ ನಕ್ಷತ್ರ ತಿಂಗಳಿಗೆ 1 ಬರೋದು, ಮಂಗಳವಾರ 4 ಬರ್ತದೆ. ಇದನ್ನ ಗುರ್ತಿಟ್ಕೊಂಡು ನಂಬಿಕೆಯಿಂದ ಶ್ರದ್ಧೆಯಿಂದ ಮಾಡಿ ಆ ಭಗವಂತ ಅನುಗ್ರಹಿಸ್ತಾನೆ. ನಮಸ್ತೆ ಅಣ್ಣ. ನಮಸ್ತೆ ಅಪ್ಪ. ಅಣ್ಣ, ಮುಂದಿನ ಪ್ರಶ್ನೆ. ಕರ್ಮದಿಂದ ಮುಕ್ತಿ ಹೇಗೆ ತಿಳಿಸಿ ಅಂತ ಕೇಳಿದ್ದಾರೆ ಅಣ್ಣ. ಕರ್ಮ ತೀರಿದ್ರೆ ಮುಕ್ತಿ ಸಿಗ್ತದೆ. ಆ ಕರ್ಮ ತೀರಕ್ಕೆ ಒಂದು ಗುರು ಬೇಕು. ಆ ಗುರುವಿನಿಂದ ದೀಕ್ಷೆ ತಗೋಬೇಕು. ಆ ದೀಕ್ಷೆಯನ್ನು ಸಂಪೂರ್ಣವಾಗಿ ಹೃದಯಪೂರ್ವಕವಾಗಿ ನಂಬ್ಕೊಂಡು ಅದನ್ನ ಆಚರಿಸಿದ್ರೆ ಮುಕ್ತಿ ಸಿಗ್ತದೆ, ಕರ್ಮ ಕಳೀತದೆ. ಓಕೆ, ಧನ್ಯವಾದಗಳಣ್ಣ. ಕೆಲವರು ಇನ್ನೊಂದು ಪ್ರಶ್ನೆ. ಪ್ರತಿಯೊಬ್ಬರು ಕೂಡ ನವಗ್ರಹ ಪ್ರದಕ್ಷಿಣೆಯನ್ನು ಮಾಡ್ಬೇಕಾ? ನಾನ್ ಮಾಡೋದೇ ಇಲ್ಲ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. ಇಸ್ ಇಟ್ ಮ್ಯಾಂಡೇಟ್ರಿ? ಇಟ್ಸ್ ಆಪ್ಷನಲ್ ಅಮ್ಮ. ಮರ್ಯಾದೆ ಕೊಟ್ಟು ಮಾಡಂಗಿದ್ರೆ ಮಾಡ್ಬೋದು, ಇಲ್ಲ ಅಂದ್ರೆ ಇಲ್ಲ.
ಅಷ್ಟೇ, ಬೇರೆ ಏನಿಲ್ಲ. ಓಕೆ. ಮಾಡಿದ್ರೆ ಅವ್ರಿಗೆ ಒಳ್ಳೇದು, ಮಾಡಿಲ್ಲ ಅಂದ್ರೆ ಏನಾಗಲ್ಲ. ಅವರು ನೌಕರಗಳು ಏನ್ ಕೆಲಸ ಮಾಡ್ಬೇಕೋ ಅದನ್ನ ಮಾಡೇ ಮಾಡ್ತಾರೆ. ನೀವು ಅವ್ರಿಗೆ ಪ್ರದಕ್ಷಿಣೆ ಮಾಡಿದ್ರೇನು ಮಾಡಿಲ್ಲ ಅಂದ್ರೇನು ಅವ್ರದ್ದು ಎಫೆಕ್ಟ್ ಆ ಸಮಯದಲ್ಲಿ ಆ ಕಾಲದಲ್ಲಿ ನಿಮ್ಮ ಕರ್ಮಾನುಸಾರ ಅದು ಒಳ್ಳೇದೋ ಕೆಟ್ಟದೋ ಅವ್ರು ನಿಮ್ಗೆ ಎಫೆಕ್ಟ್ ಕೊಟ್ಟೆ ಕೊಡ್ತಾರೆ. ಅದು ಓಕೆ, ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ. ನಮಸ್ಕಾರ ಸತೀಶ್ ಅಣ್ಣ. ವೆನ್ ಎವರ್ ಐ ಮಿಸ್ ಅಮರ ಮೆಡಿಟೇಷನ್ ಫಾರ್ ಅ ಡೇ, that is knowingly or unknowingly, the whole day I feel guilty about myself to have missed the meditation ಅಂತ ಕೇಳಿದ್ದಾರೆ. ನೋಡಿ, there is 24 hours in a day. We have told only to meditate for 24 minutes. If you miss on that day, before going to sleep, you can meditate, no? Yes, Anna. That can be done, no? That can be done. So how you can become a guilty? That means you are lazy, you are not sincere. Alva. Laziness is the deadliest enemy for spirituality. ಧನ್ಯವಾದಗಳು. ಅಷ್ಟೇನಮ್ಮ. ಅಣ್ಣ, ಮುಂದಿನ ಪ್ರಶ್ನೆ. ಇಫ್ ವೈಫ್ ಇಸ್ ಥ್ರೂ ಜನ್ಮಾಂತರ, ಸೇಮ್ ಕಪಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಜನ್ಮ ಟು ಅಂತ ಒಂದು ಪ್ರಶ್ನೆ ಇದೆ. ಅಂಡ್ ಇಫ್ ಒನ್ ಸ್ಪೌಸ್ ಇಸ್ ನಾಟ್ ಬಿಲೀವರ್, ವಿಲ್ ಇಟ್ ಅಫೆಕ್ಟ್ ಬಿಲೀವಿಂಗ್ ಒನ್ ಇನ್ ಬ್ಯಾಡ್ ವೇ ಆರ್ ಗುಡ್ ಅಂತ ಕೇಳಿದ್ದಾರೆ. ನೋಡಿಮ್ಮ, when you come from when you come to Chaturgamba Loka from Parabrahma Loka, you have been given a choice to choose your partner. Once you choose the partner, it is a permanent partner both way, husband and wife and husband. You come on this earth, you are born as per your karmas, you keep on this cycle of birth and death. In every birth, she will be your partner or he will be her partner till you go back to Parabrahma Loka. ಧನ್ಯವಾದಗಳು. So as per one's karma, in that birth or any birth, depending on their karma, the spiritualism will come to the wife or the husband. One need not force the wife or the wife need not force the husband. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ. ಹನುಮಾನ್ ಚಾಲೀಸ ಬಗ್ಗೆ ತಿಳಿಸಿ ಅಣ್ಣ, ದಿನ ಪಠಣೆಯನ್ನು ಮಾಡಬಹುದಾ ಅಂತ ಕೇಳಿದ್ದಾರೆ. ಅಯ್ಯೋ, ಖಂಡಿತ ಪಠ ಮಾಡ್ಬೋದಮ್ಮ. ಹನುಮಾನ್ ಚಾಲೀಸ ಬಗ್ಗೆ ನಾವು ವೆಬ್ಸೈಟ್ ನಲ್ಲಿ ಹಾಕಿದ್ದೀವಿ. ಯಾವ ತರ ತುಳಸಿದಾಸ್ ಬಂದು ಅದನ್ನ ಯಾವ ಸರ್ಕಮ್ಸ್ಟೆನ್ಸ್ ನಲ್ಲಿ ಅದನ್ನ ಕೊಟ್ರು ನಮ್ಗೆ ಅಂತ. ಇಟ್ ಈಸ್ ಎ ವೆರಿ ಪವರ್ಫುಲ್ ಸೇಯಿಂಗ್, ಪ್ರೇಯಿಂಗ್ ಟು ಹನುಮಾನ್. ಅದನ್ನ ಏನೇ ಮಾಡ್ಲಿ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಅದಕ್ಕೆ ಫ್ರೂಟ್ ಇದ್ದೇ ಇರ್ತದಮ್ಮ. ಧನ್ಯವಾದಗಳಣ್ಣ. ಅಣ್ಣ, ಈಗ ವಿ ಹ್ಯಾವ್ 1 minute ಲೆಫ್ಟ್. ಇವತ್ತು ಬಂದ ಎಲ್ಲರಿಗೂ ಒಂದು ಮೆಸೇಜ್ ತಿಳಿಸಿ ಅಣ್ಣ. ಉಳಿದ ಪ್ರಶ್ನೆ 2 ಇದೆ, ಅದು ಮುಂದಿನ ವಾರ ನಾನು ಕೇಳ್ತೇನೆ. ಅಮ್ಮ, ಒಂದೇ ಒಂದು ರಿಕ್ವೆಸ್ಟ್ ಎಲ್ಲರಿಗೂ, ದಯವಿಟ್ಟು ಡೋಂಟ್ ಕಮಿಟ್ ದ ಮಿಸ್ಟೇಕ್ ಆಫ್ ಫೈನಾನ್ಷಿಯಲ್ ಆಸ್ಪೆಕ್ಟ್. ಇಷ್ಟೇ ನಾವು ಕೇಳ್ಕೊಳ್ಳೋದು. ಆದಷ್ಟು ಅವಾಯ್ಡ್ ಗಿವಿಂಗ್ ಕ್ರೆಡಿಟ್ ಆರ್ ಟೇಕಿಂಗ್ ಕ್ರೆಡಿಟ್ ಆಫ್ ದ ಫೈನಾನ್ಸ್. ಅರ್ಥ ಮಾಡ್ಕೊಳ್ಳೋದು, ಅದನ್ನು ತಿಳ್ಕೊಂಡು ಜೀವನ ಕಳೀರಿ, ಒಳ್ಳೇದಾಗ್ತದೆ. ನಾವು ಧನಲಕ್ಷ್ಮಿ ಸ್ತೋತ್ರ ಕೊಟ್ಟಿದ್ದೀವಿ, ಪ್ರಾತಃ ಸ್ಮರಣೆ ಬುಕ್ ಹಿಂದ್ಗಡೆ. ಅದನ್ನ ಡೈಲಿ ಅದನ್ನ 5 ಸತಿ ಹೇಳಿ, ಮಂಗಳವಾರ ಶುಕ್ರವಾರ 21 ಸತಿ ಹೇಳಿ, ಆ ತಾಯಿನ ಬೇಡ್ಕೊಳ್ಳಿ. ಹೃದಯಪೂರ್ವಕವಾಗಿ ಹೇಳ್ಬಿಟ್ಟು ಆ ಮಹಾಲಕ್ಷ್ಮಿ ಧನಲಕ್ಷ್ಮಿ ತಾಯಿ ನಿಮಗೆ ಕ್ಲಿಯರ್ ಮಾಡ್ತಾರೆ ನಿಮ್ಮ ಒಂದು ಫೈನಾನ್ಷಿಯಲ್ ಸ್ಟ್ರೆಸ್ ತೊಂದರೆಯಿಂದ. ಧನ್ಯವಾದಗಳು ಅಣ್ಣ. ಎಲ್ಲರಿಗೂ ಧನ್ಯವಾದಗಳು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು.